ಏನು ಹೇಳ್ತೀನಿ ಅಂತ ಕರೆದು ಅರ್ಧ ಗಂಟೆ ಆಯ್ತು, ಆಗ್ಲಿಂದ ನೋಡ್ತಾ ಇದ್ದೀನಿ, ಮಾತಾಡೋದು ಬಿಟ್ಟು ಕೆರಿತಾ ಇದೀಯ. ಮಾಡಕ್ಕೇನೋ ಕೆಲಸ ಇಲ್ಲ, ಅದಕ್ಕೆ ಕೆರಿತಾ ಇದ್ದೀನಿ. ಅದೇನಾಯ್ತು ಅಂತ ಸ್ವಲ್ಪ ಅರ್ಥ ಆಗೋತ್ರ ಹೇಳು ಬಸ್ಸು. ಬೈಕಲ್ಲಿ ಪೆಟ್ರೋಲ್ ಖಾಲಿನಾ? ಮೊಬೈಲಲ್ಲಿ ಚಾರ್ಜ್ ಇಲ್ವಾ? ನಿಮ್ಮ ಹುಡುಗಿ ಏನಾದ್ರು ಮಾತಾಡ್ತಾ ಇಲ್ವಾ? ಅದ್ಯಾವುದೂ ಅಲ್ಲ, ಸುಮ್ಮನೆ ಇರಪ್ಪ. ಮತ್ತೆ ಇನ್ನೇನಾಯ್ತು ಅಂತ ಬಾಯ್ ಬಿಟ್ಟು ಹೇಳು ಬಸ್ಸು. ಬಿಗ್ ಬಾಸ್ ಕಡೆಯಿಂದ ಮೆಸೇಜ್ ಬಂದಿತ್ತು. ವಾವ್, ಕಂಗ್ರಾಟ್ಸ್. ಇಂಥ ಒಂದು ಖುಷಿ ವಿಚಾರನ ಹೇಳೋದಕ್ಕೆ ಹ್ಯಾಪಿ ಆಗಿರ್ಬೇಕು. ನೀನೇನು ಡಲ್ ಆಗಿ ಕೂತಿದ್ಯಲ್ಲ, ಯಾಕೆ? ಓವರ್ ಎಕ್ಸೈಟ್ ಆಗಬೇಡ. ಮೆಸೇಜ್ ಬಂದಿರೋದು ಏನಂತ ನಿಂಗೆ ಗೊತ್ತಾದ್ರೆ ಅವಾಗ ನೀನ್ ಡಲ್ ಹೊಡಿತೀಯ. ಅಂದ್ರೆ ಇಲ್ಲಿ ನೋಡು, ಇದೇನ್ ಬಾಸು, ಯು ಹ್ಯಾವ್ ನಾಟ್ ಬಿನ್ ಸೆಲೆಕ್ಟೆಡ್ ಅಂತ ಕಳ್ಸಿದ್ದಾರೆ. ಅದಕ್ಕೆ ಕರಿತಾ ಇದ್ದೀನಿ. ನೀನ್ ನೋಡಿದ್ರೆ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ನೀನು ಎಲ್ಲಾ ರೀತಿಯ ಎಂಟರ್ಟೈನ್ಮೆಂಟ್ ಕೊಡ್ತೀನಿ, TRP ಕೊಡ್ತೀನಿ, OTP ಕೊಡ್ತೀನಿ ಅಂತ ಬೇರೆ ಹೇಳಿದ್ಯಾ. ನಿನ್ನನ್ನೇ ರಿಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಅವ್ರಿಗೆ ಯಾವ ತರ ಟ್ಯಾಲೆಂಟೆಡ್ ಇರೋ ಕಂಟೆಸ್ಟೆಂಟ್ಸ್ ಬೇಕಂತೆ. ಐ ಡೋಂಟ್ ನೋ, ನಂಗೆ ಬಿಗ್ ಬಾಸ್ ಅಂದ್ರೆ ಸಖತ್ ಇಷ್ಟ. ಆದ್ರೆ ನಂಗೆ ಇಲ್ಲಿವರೆಗೂ ನಾನು ಇಷ್ಟಪಟ್ಟಿದ್ದು ಯಾವುದೂ ಸಿಕ್ಕಿಲ್ಲ. ನೀನು ಬೇಜಾರಾಗಬೇಡ ಬಸ್ಸು. ಬೇಜಾರಾಗಬೇಕಾಗಿರೋದು ನಿನ್ನ ರಿಜೆಕ್ಟ್ ಮಾಡಿದವರು. ಅದೃಷ್ಟ ಇದ್ರೆ ನಿನಗೆ ಅವಕಾಶ ಸಿಗುತ್ತೆ, ಇಲ್ಲ ಅಂತಂದ್ರೆ ನಿನ್ನ ಆಯ್ಕೆ ಮಾಡೋ ಯೋಗ್ಯತೆನೇ ಅವ್ರಿಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡು. ತುಂಬ ಹೋಪ್ ಇಟ್ಕೊಂಡು ಕಾಯ್ತಾ ಇದ್ದೆ. ನಂಗೆ ಗೊತ್ತು ಬಸ್ಸು, ನೀನು ಬಿಗ್ ಬಾಸ್ಗೋಸ್ಕರ ಎಷ್ಟು ಎಫರ್ಟ್ ಹಾಕಿದೆಯಾ ಅಂತ. ಆದರೆ ಈ ಚಾನಲ್ ಅವರು ಮತ್ತು ಬಿಗ್ ಬಾಸ್ ಅವರು ನಿನ್ನಂಥ ಟ್ಯಾಲೆಂಟರ್ಸ್ಗೆಲ್ಲ ಚಾನ್ಸ್ ಕೊಡ್ತಾರ? ಅವ್ರು ಬರೀ ಅರ್ಧಂಬರ್ಧ ಬಟ್ಟೆ ಹಾಕೊಳ್ಳೋರಿಗೆ, ಡಬಲ್ ಮೀನಿಂಗ್ ಮಾತಾಡೋರಿಗೆ, ಮತ್ತು ಕಾಂಟ್ರವರ್ಸಿ ಮಾಡ್ಕೊಂಡಿರೋರಿಗೆ ತಾನೇ ಚಾನ್ಸ್ ಕೊಡೋದು. ಬಿಗ್ ಬಾಸ್ ಮೇಲೆ ನನಗೆ ಗೌರವ ಇದೆ, ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡ. ನೋಡ್ದಾ, ಅವ್ರನ್ನ ರಿಜೆಕ್ಟ್ ಮಾಡಿದ್ರು ಕೂಡ ನಿನಗೆ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ. ಇದಕ್ಕಾದ್ರೂ ಶೇಮ್ ಆಗಬೇಕು. ಪ್ಲೀಸ್ ಲೀವ್ ಇಟ್. ಸರಿ ಬಾಸು, ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಐ ಡೋಂಟ್ ನೋ. ಪ್ರತಿ ಸರಿ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಟ್ವಿಸ್ಟ್ ಕೊಡ್ತಾ ಇದ್ದೆ. ಇವಾಗ ಪಾರ್ಟ್ 5 ಬಗ್ಗೆ ಏನಾದರೂ ಹೇಳ್ತೀಯ? ಐ ಡೋಂಟ್ ನೋ. ಬಾಸು ನಿಂತ್ಕೋ ಬಾಸು, ಏನಾದರೂ ಹೇಳ್ಬಿಟ್ಟು ಹೋಗು ಬಾಸು.